ಆಸ್ಪತ್ರೆಯಲ್ಲಿ ಬಡವರಿಗೆ ಸಿಗುತ್ತೆ ರಿಯಾಯಿತಿಯಲ್ಲಿ ಚಿಕಿತ್ಸೆ. ಡಾಕ್ಟರ್ ಬಿಎಸ್ ಶಿವಕುಮಾರ್ ವೈದ್ಯಕೀಯ ಸೇವೆಗೆ ಮೆಚ್ಚುಗೆ. ಎಸ್ ವೀಕ್ಷಕರ, ಅರಸೀಕೆರೆ ನಗರದಲ್ಲಿರುವ ಡಾಕ್ಟರ್ ಶಿವಕುಮಾರ ಆಸ್ಪತ್ರೆ ಎಂದೇ ಪ್ರಸಿದ್ಧವಾಗಿರುವ ಆಸ್ಪತ್ರೆ ಇಂದಿಗೂ ಕೂಡ ಬಡವರ ಪಾಲಿಗೆ ಆಶಾಕಿರಣವಾಗಿದೆ. ಅದೆಷ್ಟೋ ಬಡವರು ಈ ಆಸ್ಪತ್ರೆಗೆ ಬಂದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಈ ಆಸ್ಪತ್ರೆಯ ಜನಸೇವೆ ಅರಸೀಕೆರೆಯಾದ್ಯಂತ ಮೆಚ್ಚುಗೆಗೆ ಪಾತ್ರವಾಗಿದೆ. ಹೌದು, ಈ ಆಸ್ಪತ್ರೆಯು ಒಂದು ರೀತಿ ಬಡವರ ಪಾಲಿನ ಸಂಜೀವಿನಿಯಾಗಿ ಕೆಲಸ ಮಾಡ್ತಾ ಇದೆ. ಇಲ್ಲಿಗೆ ಬರುವ ಪ್ರತಿಯೊಬ್ಬ ರೋಗಿಯೂ ಕೂಡ ಗುಣಮುಖರಾಗಿದ್ದಾರಂತೆ. ಈ ಆಸ್ಪತ್ರೆಗೆ ಕೇವಲ ಅರಸೀಕೆರೆ ಜನ ಮಾತ್ರವಲ್ಲದೆ ಸುತ್ತಮುತ್ತಲಿನ ಹಲವು ಜಿಲ್ಲೆಯ ತಾಲೂಕಿನ ಜನ ಕೂಡ ಇಲ್ಲಿಗೆ ಬಂದು ಚಿಕಿತ್ಸೆಯನ್ನ ಪಡೆದಿದ್ದಾರಂತೆ. ಇನ್ನು ಈ ಆಸ್ಪತ್ರೆಯ ಕುರಿತಾಗಿ ಸ್ವತಃ ರೋಗಿ ಆನಂದಪ್ಪ ಮಾತನಾಡಿ, ನನಗೆ ಸುಮಾರು ವರ್ಷದಿಂದ ಶುಗರ್ ಇತ್ತು. ಅದನ್ನ ಎಲ್ಲ ಕಡೆ ತೋರಿಸಿದೆ. ಅಷ್ಟೇನೂ ಗುಣಮುಖ ಆಗಿರಲಿಲ್ಲ. ಆದ್ರೆ ಇಲ್ಲಿಗೆ ಬಂದ ಮೇಲೆ ಚೇತರಿಸಿಕೊಂಡಿದ್ದೇನೆ. ಇಲ್ಲಿನ ಡಾಕ್ಟರ್ ಕೈಗುಣ ಅಂತಹದ್ದು ಎಂದಿದ್ದಾರೆ. ನನ್ನ ಹೆಸರು ಆನಂದಪ್ಪ ಅಂತ. ನಾವು ತಿಪ್ಟೂರು ತಾಲೂಕು ಮಣಿಕಿಕೆರೆ ಅಂತ. ತಿಪ್ಟೂರಿಂದ ಬಂದಿದ್ದೀವಿ ನಾವಿಲ್ಲಿ. ನಮ್ಮದು ಶುಗರ್ ಇತ್ತು. ನನಗೆಲ್ಲ 10-15 ವರ್ಷದಿಂದಲೂ ಶುಗರ್ ಇತ್ತು. ಶುಗರ್ ಇದ್ರು ನಾನು ತಿಪ್ಟೂರಲ್ಲಿ ಎಲ್ಲ ಹಾಸ್ಪಿಟ್ಲಿಗೂ ತೋರಿಸಿ ಸೋತ್ಬಿಟ್ಟದ್ದು. ಈಗ ಕಾಲಲ್ಲೆಲ್ಲ ಬೊಬ್ಬೆ ಹೊಡೆದ್ಬಿಟ್ಟದ್ದು. ಬೊಬ್ಬೆ ಹೊಡೆದು ಒಂಥರ ಕಪ್ಪಾಗಿಬಿಟ್ಟಿದೆ ಅಂಗಾಲು. ಈಗ ಡಾಕ್ಟ್ರನ್ನ ಬಂದು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಅವರು ಇದೇನು ಬಂದ್ರು ನಾನಿದ್ದೀನಿ, ಎಲ್ಲಿ ಹೋಗ್ಬೇಡ್ರಿ ಅಂತಂದ್ರು. ಒಳ್ಳೆ ರೀತಿ ಅಂದರೆ ಈ ಥರ ರೋಗಿಗೆ ಒಬ್ಬ ಡಾಕ್ಟ್ರಾಗಿ ಸ್ಪಂದಿಸಿದ್ರೆ ಅವರಲ್ಲಿರೋಂಥ ಕಾಯಿಲೆದಾಗಲೂ ಉತ್ತಮವಾಗಿ ಹೋಗುತ್ತೆ. ನಾನು ನೋಡಲ್ಲ ಇಲ್ಲಿಗೆ ಅಂತ ಒಂದು ಒಳ್ಳೆತನ ಐತೆ ಡಾಕ್ಟ್ರಲ್ಲಿ. ಯಾಕೆಂದರೆ ರೋಗಿಗೆ ಅವ್ರಿಗೆ. ಇನ್ನು ಮತ್ತೊಬ್ಬ ರೋಗಿ ಮಾತನಾಡಿ, ನಾನು ಹುಳಿಯಾರ್ನಿಂದ ಬಂದಿದ್ದೇನೆ. ನನಗೆ ತುಂಬಾ ಆರೋಗ್ಯ ಸಮಸ್ಯೆಯಾಗಿತ್ತು. ನನ್ನ ಹೊಟ್ಟೆಯ ಭಾಗ ಸಂಪೂರ್ಣವಾಗಿ ಹಾಳಾಗೋಯ್ತು. ಎಲ್ಲೇ ಹೋದ್ರೂ ಸರಿಯಾದ ಚಿಕಿತ್ಸೆ ಸಿಗ್ತಾ ಇರಲಿಲ್ಲ. ಆದರೆ ಇಲ್ಲಿಗೆ ಬಂದ ಮೇಲೆ ನಾನು ಈಗ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ ಎಂದಿದ್ದಾರೆ. ವಯಸ್ಸು ಹುಳಿಯಾರು ನಮ್ಮದು. ಹುಳಿಯಾರಿಂದ ಬರ್ತಾ ಇದ್ದೀನಿ. ನಾನು 2008ರಿಂದ ತೋರಿಸ್ತಾ ಇದ್ದೀನಿ ಈ ಆಸ್ಪತ್ರೆಯಲ್ಲೇ. ಒಳ್ಳೆ ಡಾಕ್ಟ್ರು. ಏನು ನನ್ನ ತಂಗಿ ಕೊಟ್ಟಿದ್ದೆ ಸರ್, ಇಲ್ಲಿಂದಲೇ ತೋರಿಸ್ತಾ ಇದ್ದೀನಿ. ನನ್ನ ತಂಗಿ ಕೊಟ್ಟಿದ್ದೆ. ಇಲ್ಲ, ಡಾಕ್ಟ್ರು ಒಳ್ಳೆಯವರು, ಒಳ್ಳೆ ಕೆಲಸನೂ ಆಗೈತೆ. ನಂದೆಲ್ಲ ಇದು ಹೊಟ್ಟೆ ಒಳಗೆ ಇರೋದೆಲ್ಲ ಕೊಲ್ತೋಗ್ಬಿಟ್ಟಿತ್ತು ನರಗಳು ಎಲ್ಲ. ನಾನೇನು ಹ್ಯಾಬಿಟ್ ಯಾವುದು ಮಾಡಿರಲಿಲ್ಲ, ಏನು ಗಾಚಾರ ಬಂದು ಆವಾಗಲೇ 2008 ಒಳ್ಳೆ ಚಿಕಿತ್ಸೆ ಸಿಕ್ಕಿ ನನಗೆ ಅಲ್ಲಿಂದಾಗ ಬದುಕಿದ್ದೀನಿ. ಅವತ್ತೇ ಹೋಗಬೇಕಾಗಿತ್ತು. ಒಂದು 2008ರಲ್ಲಿನೇ ಹೋಗಬೇಕಾಗಿತ್ತು ನಾನು. ಇವ್ರ ಕೈ ಹಿಡಿದಾಗ ಇಲ್ಲೆಲ್ಲ ತೋರಿಸ್ದೆ. ಒಂದು ತಿಂಗಳಿಂದ ನನ್ನ ತಂಗಿ ಮನೆಯಾಗಿದ್ದು ಎಲ್ಲೂ ಕಡಿಮೆ ಆಗಿರಲಿಲ್ಲ. ಹಾಸನ ಹೋದೆ, ಅಲ್ಲೂ ಕಡಿಮೆ ಆಗಲಿಲ್ಲ. ಕೊನೆಗೆ ನಾನು ಸತ್ತು ಹೋದ್ರೂ ಹೋಗಲಿ ಅಂತ ಇಲ್ಲಿಗೆ ಬಂದು ಸೇರ್ಕೊಂಡ್ಬಿಟ್ಟೆ. ಡಾಕ್ಟ್ರಿಗೂ ಹೇಳಿಬಿಟ್ಟೆ, ಸರ್ ನನಗೆ ಉಳಿಸಿ ಸರ್, ನನಗೆ ಒಂಟಿ, ನಾನು ಯಾರೂ ಇಲ್ಲ. ಡಾಕ್ಟ್ರ್ ಇಷ್ಟಪಡ್ತೀನಿ. ನಾನು ಉಳಿದಿದ್ದೀನಿ ಅವ್ರ ಕೈಯಿಂದ ಸರ್. ಸಾಕು, ಹಿಂಗೆ ಹೊಡೆದ್ಬಿಟ್ರೆ ಸಾಕು, ಏನು ಕಾಯಿಲೆ ಇದ್ರೂ ಹೋಗ್ಬಿಡುತ್ತೆ ಸರ್. ಕಾಯಿಲೆ ಹೋಗ್ಬಿಡುತ್ತೆ ಅಂತ ಕೈ ಅವ್ರದ್ದು. ತಿಂಗಳಿಗೆ ಒಂದ್ಸರಿ. ಒಳ್ಳೆ ಡಾಕ್ಟ್ರು ಸರ್, ಒಳ್ಳೆ ಡಾಕ್ಟ್ರು. ಇನ್ನು ಸಾರ್ವಜನಿಕರೊಬ್ಬರು ಮಾತನಾಡಿ, ಡಾಕ್ಟರ್ ನನಗೆ 15 ವರ್ಷದಿಂದ ಸ್ನೇಹಿತರು. ಈ ಡಾಕ್ಟರ್ ಅರಸೀಕೆರೆ ತಾಲೂಕಿಗೆ ದೇವರ ಸಮನಾಗಿದ್ದಾರೆ. ಇವರ ಬಗ್ಗೆ ಹೇಳಲು ಮಾತುಗಳಿಲ್ಲ. ಅವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ್ರೆ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ. ಕರೋನಾ ಸಮಯದಲ್ಲಿ ಅವರು ಮಾಡಿದ ಸಮಾಜ ಸೇವೆ ಇಂದಿಗೂ ಮರೆಯಲಾಗಲ್ಲ ಎಂದಿದ್ದಾರೆ. ಡಾಕ್ಟ್ರ್ ಬಗ್ಗೆ ನಾವು ಒಂದು 15 ವರ್ಷ ಫ್ರೆಂಡ್ ಸರ್. ಅವರು ಮನೆ ದೇವರು ಅಂತ. ಆಮೇಲೆ ಯಾವುದೇ ಟೈಮಲ್ಲಿ ಕಷ್ಟದಲ್ಲಿ ಇಂಥ ಟೈಮ್ ಅಂತ ನಾವು ಡಾಕ್ಟ್ರ್ ಅಂತ ಹೇಳೋಂಗಿಲ್ಲ. ಅರಸೀಕೆರೆ ತಾಲೂಕಿಗೆ ಒಂಥರ ಶಕ್ತಿ ಇದ್ದಂಗೆ ಅದು. ಅವ್ರ ಫ್ಯಾಮಿಲಿ ನಡ್ಕೊಂಬಂದಿರೋದು, ಅವ್ರ ಕುಟುಂಬನೂ ಅಷ್ಟೇ. ಮತ್ತು ಅವರು ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ನಡ್ಕೊಂಬಂದಿರೋದು. ಅವ್ರಿಗೆ ಏನು ಬಂದಿತ್ತು ಅವ್ರ ಮಕ್ಳಿಗೂ ಅದೇ ಬಂದಿತ್ತು. ಅವ್ರ ನೀವು ಎಲ್ಲ ಕುಟುಂಬದವ್ರು ಇಲ್ಲೇ ತೋರಿಸೋದು? ಇಲ್ಲ ನಮ್ಮ ಫ್ಯಾಮಿಲಿಯೇ ಫುಲ್ ಇಲ್ಲಿ. ಎಷ್ಟು ವರ್ಷದಿಂದ? ನಾವು 15 ವರ್ಷದಿಂದ ಸರ್. ಚಿಕಿತ್ಸೆ ಎಲ್ಲ ನಮ್ಗೆ ಆರಾಮಾಗಿದೆ ಸರ್, ಏನು ತೊಂದರೆ ಕಾಣಲ್ಲ. ನಾವು ದೇವ್ರು ಇದ್ದಂಗೆ. ನಮಗೆ ಚಿಕಿತ್ಸೆ ಹೇಳಂಗೆ ಇಲ್ಲ, ಮನೆ ಇದ್ದಂಗೆ. ಯಾವ ಟೈಮ್ ಬಂದು ತೋರಿಸ್ಕೊಂಡಿರ್ತೀವಿ, ಹೋಗ್ತೀವಿ. ಆರೋಗ್ಯದ ಬಗ್ಗೆ ಭಾಳ ನಿಗಾ ಇಟ್ಟು ಮಾಡ್ತಾರೆ ಸರ್. ಅವ್ರಿಗೆ ಅವ್ರ ಬಗ್ಗೆ ಎಷ್ಟು ಹೇಳೋಕ್ಕೂ ನಾವು ಸಾಲದು. ಬೆನ್ನಿಗೆ ಹೊಡೆದ್ರೆ ಆರೋಗ್ಯವಾಗಿ ಆಗ್ತಾರಂತ ಏನು ಹೇಳೋಕ್ಕೆ? ಏನು ಅಲ್ಲ, ಆರೋಗ್ಯನ ಅವ್ರಿಗೊಂದು ಖುಷಿ. ಅವ್ರಿಗೇನು ಬೆನ್ನಿಗೆ ತಟ್ಟಿರೆ ನಮ್ಗೆ ಆರೋಗ್ಯ ಖುಷಿ ಆಗುತ್ತೆ. ಒಂಥರ ಒಂದು ಸಮಾಧಾನ ಇದ್ದಂಗೆ ಅದು.
ವ್ಯಕ್ತಿತ್ವ ಸಮಾಧಾನ ಹೇಳ್ದಂಗೆ ಅವರು ಎದುರುಬೇಡ ನೀನು ದೇವ್ರಿದ್ದಂಗೆ ಒಂಥರ ಬೆನ್ನಿಗೆ ಹೊಡೆದಂಗೆ ತಟ್ಟಿದೆ ನಮಗೇನೋ ರೋಗಿಗಳಿಗೆ ಒಂದು ಧೈರ್ಯ ಕೊಟ್ಟಂಗೆ. ಇದಕ್ಕಿಂತ ಕೊರಂದಾಗ ಮಾಡಿದಾರಲ್ಲ ಅದು ಸೇವೆ ನಾನು ಮರೆಯೋಕ್ಕಾಗಲ್ಲ, ಅದು ಯಾವತ್ತೂ ಅದು ಮರೆಯೋಕ್ಕಾಗಲ್ಲ, ತೀರ್ಸೋಕ್ಕಾಗಲ್ಲ. ಜಾಸ್ತಿ ಹೇಳೋಕೆ ಅವ್ರು ನಾವು ಬರೋಲ್ಲ ಮಾತು, ಒಂದು ಖುಷಿ ಕೊರೋನಾನಲ್ಲಿ ಎಲ್ಲ ಒಳ್ಳೆ ಒಳ್ಳೆ ಸೇವೆ ಕೊಟ್ಟರು. ಇನ್ನು ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಬಿಎಸ್ ಶಿವಕುಮಾರ್ ಮಾತನಾಡಿ, ಬಡತನದ ಬೇಗೆಯಲ್ಲಿಯೇ ಹುಟ್ಟಿದ ನಾನು ಮೆಡಿಕಲ್ ಮಾಡಿಕೊಂಡೆ. 1998ರಲ್ಲಿಯೇ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ತಂದೆ ಶಣಸಪ್ಪ ಮತ್ತು ತಾಯಿ ಸಾವಿತ್ರಮ್ಮ ಅವರ ಹೆಸರಲ್ಲಿ ನರ್ಸಿಂಗ್ ಹೋಮ್ ಅನ್ನ ತೆಗೆದು ಇಂದಿಗೂ ಚಿಕಿತ್ಸೆಯನ್ನ ಕೊಡ್ತಿದ್ದಾನೆ. ಬಡವರಿಗೆ ಅತ್ಯಂತ ರಿಯಾಯಿತಿ ದರದಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಸಾರ್ವಜನಿಕರು ನಮ್ಮ ಆಸ್ಪತ್ರೆಯ ಚಿಕಿತ್ಸೆಯನ್ನ ಸದುಪಯೋಗ ಪಡಿಸಿಕೊಳ್ಳಿ ಎಂದಿದ್ದಾರೆ. ನಮಸ್ಕಾರ ಸರ್. ಏನು ಇವತ್ತು ನೀವು ಆಸ್ಪತ್ರೆಗೆ ಬಂದಿದ್ದೀವಿ, ಜನರಿಂದ ಮಾಹಿತಿ ತೊಗೊಂಡ್ವಿ, ಒಂದು ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ, ಪ್ರೀತಿ ತೋರಿಸ್ತಿದ್ದಾರೆ. ಇದಕ್ಕೆಲ್ಲ ಏನು ಸರ್, ಇದಕ್ಕೆಲ್ಲ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಅನುಕಂಪ ಏನಕ್ಕೆ ಸರ್ ಜನರು? ಏನು ನಾನು ತುಂಬ ಇದ್ದಾರೆ, ಹಾಸ್ಪಿಟ್ಲು ತುಂಬ ಇದ್ದಾರೆ. ನಿಮ್ಮ ಮೇಲೆ ಅರಸೀಕೆರೆ ಕ್ಷೇತ್ರ ಏನು ರಾಯಚೂರು, ಟಿಪ್ಪೂರು ಎಲ್ಲ ಕಡೆಯಿಂದನೂ ನಿಮಗೆ ತುಂಬ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ. ಏನು ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಅದು ಏನೋ ನಂದು ಏನಂತ ನನಗೆ ಐಡಿಯಾ ಇಲ್ಲ. ನಾನು ಒಂದು 32-33 ವರ್ಷದಿಂದ ಕೆಲಸ ಮಾಡ್ಕೊಂಡೇ ಬಂದಿದ್ದೀನಿ. ನನಗೆ ನಾನು ರೋಗಿಗಳಿಗೆ ಏನು ಪ್ರೀತಿ ಮಾಡ್ತೀನಿ ಅದಕ್ಕೆ 10ರಷ್ಟು ಅವರು ನನಗೆ ಜಾಸ್ತಿ ಪ್ರೀತಿ ಮಾಡ್ತಾರೆ. ನಾನು ಬಡತನದ ಬ್ಯಾಕ್ಗ್ರೌಂಡಿಂದ ಬಂದಿದ್ದು, ಸೊ ನನಗೆ ಅವ್ರ ಕಷ್ಟನೂ ಅರ್ಥ ಆಗುತ್ತೆ. ನಾನೇನು ಫ್ರೀ ಏನು ಚಿಕಿತ್ಸೆ ಮಾಡ್ತಾಯಿಲ್ಲ, ನಾನು ದುಡ್ಡು ಇಸ್ಕೊತೀನಿ. ಬಟ್ ಏನು ಮಾಡಿದ್ದೀನಿ, ಎಲ್ಲರಿಗೂ ಬಡವ್ರಿಗೆ ಅವ್ರಿಗೆ ತಕ್ಕಂತೆ ಏನೇನು ಸಾಧ್ಯ ಇದೆ ನನ್ನ ಕೈಲಿ ಅದನ್ನು ಮಾಡ್ತೀನಿ. ಸೊ ಜನ ನನ್ನನ್ನು ತುಂಬ ಇಷ್ಟಪಟ್ಟಿದ್ದಾರೆ, ನನಗೆ ನನ್ನ ವೃತ್ತಿನ ಇಷ್ಟಪಟ್ಟಿದ್ದಾರೆ ಅವರು. ನಾನು ಸೀರಿಯಸ್ ಆಗಿ ನನ್ನ ವೃತ್ತಿ ಧರ್ಮ ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ. ಪೇಷಂಟೇ ದೇವರು, ನಮ್ಗೆ ಇನ್ಯಾರು, ನಮಗೇನು ಇಲ್ದಲೇ ಇರೋ ಟೈಮಲ್ಲಿ ಕೊಟ್ಟಿರೋದೆಲ್ಲನೂ ಕೂಡ ಅವರೇ. ಸೊ ಅವರಿಂದ ನಾನು ಕೂಡ ಚೆನ್ನಾಗಿದ್ದೀನಿ. ಸರ್, ಏನು ಮುಂದಿನ ದಿನಗಳಲ್ಲಿ ಬೋರ್ಡ್ ಹಾಕಿದ್ದೀರಾ, ಎಂಜಿಯೋಬ್ಲಾಸ್ಟ್ ಎಲ್ಲ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತಂದ ಯಾವಾಗಲಿಂದ ಸರ್ ಅರಸೀಕೆರೆನಲ್ಲಿ ಅದೆಲ್ಲ ಕಾರ್ಯ ಸ್ಟಾರ್ಟ್ ಆಗುತ್ತೆ? ತುಂಬ ಜನ ಹಾಸನ, ಬೆಂಗಳೂರು ಹೋಗೋ ಅವಶ್ಯಕತೆ ಇರುತ್ತೆ, ಇಲ್ಲೇ ಮಾಡ್ತೀರಾ ಅಂತ ಬೋರ್ಡ್ ಹಾಕಿದ್ದೀರಾ, ಅಲ್ಲಿ ಯಾವಾಗಲಿಂದ ಸ್ಟಾರ್ಟ್ ಮಾಡ್ತೀರಾ? ಏನು ಜನರಿಗೆ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ? ಸಡನ್ನಾಗಿ ಬೆಂಗಳೂರು, ಹಾಸನ ಅಲ್ಲೆಲ್ಲ ಓಡಬಾಡಬೇಕು, ಇಷ್ಟೊಂದು ಒಳ್ಳೆ ಇದ್ದಿದ್ರೆ ಒಂದು ಒಳ್ಳೆ ಇಲ್ಲೇ ಒಂದು ಮಾಡ್ಬೋದಲ್ಲ ಸರ್, ಏನು ಹೇಳ್ತೀರಾ ಇದ್ರ ಬಗ್ಗೆ? ಇಲ್ಲ, ಜನರ ಆಶೀರ್ವಾದ ಇದ್ದು ದೇವ್ರ ಕೃಪೆ ಇದ್ದರೆ ಮೋಸ್ಟ್ಲಿ ಮಾಡ್ಬೋದು. ಸದ್ಯದಲ್ಲೇನು ನಮ್ಗೆ ಅಷ್ಟೊಂದು ಬಂಡವಾಳ ಜಾಸ್ತಿ ಬೇಕು, ಮತ್ತು ನಮಗೆ ಸೌಲಭ್ಯ ತುಂಬ ಬೇಕಾಗುತ್ತೆ. ನಮಗೆ ಪ್ರೊಫೆಷನಲ್ಸು, ನಮಗೆಲ್ಲ ಅಸಿಸ್ಟೆನ್ಸ್ ಭಾಳ ಬೇಕಾಗುತ್ತೆ. ಅದೆಲ್ಲ ಒದಗಿ ಬಂದರೆ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಮನಸ್ಸಲ್ಲಿ ಇಚ್ಛೆ ಇದೆ. ಆಯ್ತು ಸರ್, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಓಕೆ ಸರ್. ಅರಸೀಕೆರೆ ಮೊಹಮ್ಮದ್ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.